ಅಡುಗೆ ರೆಡಿ ಇದೆಯಾ? ಏನು ಸಾರು ಮಾಡಿದ್ವಿ? ಚಿಕನ್ನು. ಹೌದಾ? ಯಾವಾಗ ತಂದೆ? ಮತ್ತೆ ನೀನು ಒಬ್ಳೆ ತಿಂತ ಇದೆಯಾ ಮಾಡಿಕೊಂಡು? ನಮಗೆಲ್ಲ ಕೊಟ್ಟೇ ಇಲ್ವಲ್ಲ ಚಿನಿ, ನಮಗೆ ಕೊಟ್ಟೇ ಇಲ್ಲ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು 22 ಸೆಪ್ಟೆಂಬರ್ ಭಾನುವಾರ. ಎಲ್ಲ ಹೆಣ್ಣು ಮಕ್ಕಳಿಗೂ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಡಾಟರ್ಸ್ ಡೇ. ಹಾಗೆ ಇವತ್ತು ನನ್ನ ಬರ್ಡೇ. ನನಗೋಸ್ಕರ ವಿಶ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರೆಕ್ಟಾಗಿ 12 ಗಂಟೆಗೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೂಡ ವಿಶ್ ಮಾಡಿದ್ದೀರಾ, ವಾಟ್ಸಪ್ಪಲ್ಲಿ ಕೂಡ ವಿಶ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಜಂಪ್ ಮಾಡ್ಬಿಡ್ತಾನೆ ಶೋ. ಥಂಬ್ನೇಲ್ ಫೋಟೋ ತಗೊಳ್ಳೋದಕ್ಕೋಸ್ಕರ ಮಫಿನ್ ಜೊತೆಗೇ ಬೇಕಾಗಿದ್ದರಿಂದ ನಾವು ಅವನ್ನ ಇಟ್ಕೊಂಡು ಒಂದು ಫೋಟೋ ತಗೊಳ್ಳೋದಕ್ಕೆ ಅದೆಷ್ಟು ಟೇಕ್ಸ್ ತೊಗೊಂಡಿದ್ದೀವಿ ಅಂತಂದರೆ, ಇವತ್ತು ಅದೆಷ್ಟು ಅವನು ಹರ್ಷಿತ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ ಅಂದರೆ, ಯೂಶಲಿ ಅವನು ಎತ್ಕೊಂಡ ತಕ್ಷಣ ಆಟ ಆಡ್ಕೊಂಡಿರ್ತಿದ್ದ. ಇವತ್ತು ಫೋಟೋ ತೆಗೆಯುವಾಗ ಅದೆಷ್ಟು ಆಟ ಆಡಿಸಿದ್ದಾನೆ ಅಂತಂದರೆ, ಸುಮಾರು 20 ನಿಮಿಷ ನಾವು ಇದಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಹೈ ಡಿಯರ್ಸ್, ಇವತ್ತು ಒಂದು ಪ್ರಾಡಕ್ಟ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಅಗಾರೋ ಗ್ರೂಮಿಂಗ್ ಕಿಟ್. ಅದು ಪೆಟ್ಸ್ಗೋಸ್ಕರ. ಯಾರೆಲ್ಲ ಪೆಟ್ಸ್ ಪ್ರಿಯರ್ ಇರ್ತಾರೆ ಅಥವಾ ಮನೇಲಿ ಪ್ರಾಣಿಗಳನ್ನು ನಮ್ಮ ರೀತಿ ಬೆಕ್ಕು ಅಥವಾ ನಾಯಿ ಸಾಕಿರೋರು ಇರ್ತಾರೆ, ಅವ್ರಿಗಂತೂ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್. ಸೊ ಈ ಅಗಾರೋ ಪೆಟ್ ಗ್ರೂಮಿಂಗ್ ಕಿಟ್ಟಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ, ಏನೇನೆಲ್ಲ ಇದೆ ಅಂತನ್ನೋದೆಲ್ಲ ನೋಡೋಣ ಬನ್ನಿ. ಅಗಾರೋ ರಾಯಲ್ ಪೆಟ್ ಗ್ರೂಮಿಂಗ್ ಕಿಟ್ನ ಮೇನ್ ಯೂನಿಟ್ ಇದು. ನಂತರ ಗ್ರೂಮಿಂಗ್ ಕೂಂಬ್. ಇದರಲ್ಲಿ ಕೂದಲನ್ನೆಲ್ಲ ನೀವು ಬಾಚ್ಬೋದು. ನಂತರ ಇದ್ರ ಒಳಗಡೆ ಕೂದಲೆಲ್ಲ ಸಕ್ಕಾಗುತ್ತೆ. ಸಣ್ಣ ಒಂದು ಕೂದಲು ಕೂಡ ಹೊರಗಡೆ ಬೀಳಲ್ಲ. ಇದರಲ್ಲಿ ಸ್ವಿಚ್ ಕೂಡ ಇರುತ್ತೆ. ಇದೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಸ್ಟಿಕ್ಕರ್ ಕೂಂಬ್. ಇದರಲ್ಲೂ ಕೂಡ ನೀವು ಹೇರ್ ಕೂಂಬ್ ಮಾಡ್ಬೋದು. ಆನಂತರ ಇದು ಮಸಾಜರ್. ಸೊ ಮಸಾಜ್ ಕೂಂಬ್ ಅಂತಲೂ ಕರೀತಾರೆ. ಹಾಗೆ ಇದು ಟ್ರಿಮ್ಮರ್. ಸಾಮಾನ್ಯವಾಗಿ ಸಾಕಿರೋಂಥ ಪೆಟ್ಸ್ಗೆ ಹೇರ್ ಫಾಲ್ ಆಗಿರೋ ಜೊತೆಗೆ ಹೇರ್ ಗ್ರೋತ್ ಕೂಡ ಆಗ್ತಿರುತ್ತೆ, ಅಥವಾ ಫರ್ ಗ್ರೋತ್ ಆದಾಗ ನಾವು ಟ್ರಿಮ್ ಕೂಡ ಮನೇಲೇ ಮಾಡ್ಕೋಬೋದು. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೂ ಕೂಡ 2 ರೀತಿ ಬ್ರಷ್ ಕೊಟ್ಟಿದ್ದಾರೆ. ಇದು 2-in-1 ಬ್ರಷ್. ನೀವು ಎಲ್ಲರೂ ಫರ್ ಬಿದ್ದಾಗ ಸೋಫಾ ಮೇಲೆ ಅಥವಾ ಎಲ್ಲರೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ನೀವು ಈ ಬ್ರಷ್ನ ಉಪಯೋಗಿಸ್ಕೋಬೋದು. ಅದೇ ರೀತಿ ಒಂದು ರೋಲರ್ ಕೂಡ ಕೊಟ್ಟಿರ್ತಾರೆ. ಸೋಫಾ, ಬೆಡ್ ಹಾಗೆ ಇದನ್ನೆಲ್ಲ ಫರ್ನ ಕ್ಲೀನ್ ಮಾಡಲಿಕ್ಕೆ ಅಂತಲೇ ಈ 2 ಕ್ಲೀನಿಂಗ್ ಬ್ರಷ್ ಕೂಡ ಇದರ ಜೊತೆಗೆ ಬಂದಿದೆ. ಹಾಗೆ ಅದರ ಜೊತೆಗೆ ಈ ರೀತಿಯ 2 ಕನೆಕ್ಟರ್ ಇರೋವಂಥ ಪೈಪ್ ಕೂಡ ಕೊಟ್ಟಿರ್ತಾರೆ. ಇದ್ರ ಮೂಲಕನೇ ಫರ್ ಎಲ್ಲ ಹೋಗಿ ಡಸ್ಟ್ಬಿನ್ ಒಳಗಡೆ ಕಲೆಕ್ಟ್ ಆಗುತ್ತೆ. ಹಾಗೆ ಇದು ಎಲೆಕ್ಟ್ರಿಕ್ ವಯರ್. ಹಾಗೆ ಇದನ್ನೆಲ್ಲ ಹಾಕಿಡೋಕ್ಕೆ ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ. ವ್ಯಾರಂಟಿ ಕಾರ್ಡ್ ಜೊತೆಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೂಡ ಇರುತ್ತೆ. ಮೇನ್ ಯೂನಿಟಲ್ಲೇ ನಮಗೆ ಎಲ್ಲ ಕಂಟ್ರೋಲ್ ಇರುತ್ತೆ. ಅದ್ರ ಜೊತೆಗೆ ಡಸ್ಟ್ಬಿನ್ ಕೂಡ ಇರುತ್ತೆ. ಡಸ್ಟ್ಬಿನ್ನ ನಾವು ಒಂದ್ಸತಿ ಯೂಸ್ ಮಾಡಿದ್ಮೇಲೆ ಮತ್ತೆ ಕ್ಲೀನ್ ಮಾಡಿ ಫಿಕ್ಸ್ ಮಾಡ್ಕೋಬೇಕು. ಇದು ಹೆಪ್ಪಾ ಫಿಲ್ಟರ್. ಮೋಟರ್ ಒಳಗಡೆಗೆ ಯಾವುದೇ ಡಸ್ಟ್ ಪಾರ್ಟಿಕಲ್ಸ್ ಹೋಗದಲೇ ಇರೋ ಹಾಗೆ ಇದು ಅವಾಯ್ಡ್ ಮಾಡುತ್ತೆ. ಆವಾಗವಾಗ ಒಂದ್ಸತಿ ನಾವು ಇದನ್ನು ತೆಗೆದು ಕ್ಲೀನ್ ಮಾಡಿ ಮತ್ತೆ ಹಾಕ್ಕೋಬೇಕು. ಹಾಗೆ ಹೆಪ್ಪಾ ಫಿಲ್ಟರ್ ಮುಂದಕ್ಕೆ ಡಸ್ಟ್ಬಿನ್ನನ್ನು ಫಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಫರ್ ಎಲ್ಲ ಕಲೆಕ್ಟ್ ಆಗ್ತಿರುತ್ತೆ. ಒಂದ್ಸತಿ ಯೂಸ್ ಮಾಡಿದ್ಮೇಲೆ ಕ್ಲೀನ್ ಮಾಡಿ ನಂತರ ಫಿಕ್ಸ್ ಮಾಡ್ಕೋಬೋದು. ಒಂದು ಸೈಡ್ಗೆ ಈ ರೀತಿಯ ಪೈಪ್ ಕನೆಕ್ಟ್ ಮಾಡಿಕೊಂಡ್ರೆ ಆ ಪೈಪ್ ಮೂಲಕನೇ ಆ ಫರ್ ಎಲ್ಲ ಆ ಡಸ್ಟ್ಬಿನ್ ಒಳಗಡೆಗೆ ಕಲೆಕ್ಟ್ ಆಗುತ್ತೆ. ಪ್ರತಿಯೊಂದು ಅಟ್ಯಾಚ್ಮೆಂಟನ್ನು ಉಪಯೋಗಿಸುವಾಗ ಈ ಪೈಪ್ಗೆ ಕನೆಕ್ಟ್ ಮಾಡಿಕೊಂಡೇ ಉಪಯೋಗಿಸ್ಬೇಕು. ಹಾಗೆ ಮೇನ್ ಯೂನಿಟಲ್ಲಿ 4 ಲೆಗ್ಸ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಉಪಯೋಗಿಸುವಾಗ ಯೂನಿಟ್ ಅಳ್ಳಾಡಲ್ಲ, ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಕೆಳಗಡೆ ಏರಿಯೇಷನ್ಗೂ ಕೂಡ ಸ್ವಲ್ಪ ಗ್ಯಾಪ್ ಇರುತ್ತೆ. ಬ್ಯಾಕ್ ಸೈಡಲ್ಲಿ ಇದಕ್ಕೆ ಎಲೆಕ್ಟ್ರಿಕ್ ವೈರ್ನ ಕನೆಕ್ಟ್ ಮಾಡಿಕೊಂಡು ನಂತರ ನಾವು ಇಲ್ಲಿ ಮೇಲ್ಗಡೆ ಸ್ವಿಚ್ ಆನ್, ಸ್ವಿಚ್ ಆಫ್, ಹಾಗೆ ಕಂಟ್ರೋಲ್ ಬಟನ್ ಎಲ್ಲನೂ ಇರುತ್ತೆ. ಅದನ್ನು ನೋಡಿಕೊಂಡು ನಾವು ಬಳಸ್ಬೋದು. ಸೊ ಸ್ಪೀಡ್ ಕಮ್ಮಿ ಜಾಸ್ತಿ ಎಲ್ಲನೂ ಇದರಲ್ಲೇ ಇರುತ್ತೆ.
ಹಾಗೆ ಡಸ್ಟ್ಬಿನ್ ತೆಗೆಯೋದಕ್ಕೂ ಮತ್ತು ಹಾಕೋದಕ್ಕೂ ಕೂಡ ಒಂದು ಬಟನ್ ಕೊಟ್ಟಿರ್ತಾರೆ. ಮೊದಲನೇದಾಗಿ ನಮ್ಮ ಮಫಿನ್ಗೆ ಎಣ್ಣೆ ಸ್ಟಾರ್ಟ್ ಮಾಡಿದ್ದೀವಿ. ಮೊದಲಿಗೆ ಆ ಸೌಂಡ್ ಕೇಳಿಸ್ಕೊಂಡಾಗ ಲೈಟಾಗಿ ಒಂದು ಸೌಂಡ್ ಇರುತ್ತೆ ಮೋಟರ್ದು, ಸ್ವಲ್ಪ ಭಯ ಪಡ್ತವೆ. ಅದಾದ ತಕ್ಷಣ ಕೂಮ್ ಮಾಡ್ತಾ ಅದಕ್ಕೂ ಇಷ್ಟ ಆಗುತ್ತೆ. ಆನಂತರ ಸುಮ್ಮನೆ ಕೂತ್ಕೊಂಡು ಮಾಡಿಸ್ಕೊತಾ ಇತ್ತು. ನೋಡಿ ಇದರಲ್ಲಿ ಫರ್ ಇವಾಗಲೇ ಬರ್ತಾ ಇದೆ. ಅದನ್ನು ಹೇಗೆ ಒಳಗಡೆಗೆ ಕನೆಕ್ಟ್ ಅದು ಸಕ್ ಮಾಡ್ಕೊಳತ್ತೆ ಅನ್ನೋದನ್ನು ತೋರಿಸ್ತೀನಿ. ಬ್ಯಾಕ್ ಸೈಡಲ್ಲಿ ಇದರಲ್ಲಿ ಒಂದು ಬಟನ್ ಇರುತ್ತೆ. ಆ ಬಟನ್ನ ಪ್ರೆಸ್ ಮಾಡಿದ ಕೂಡಲೇ ಆ ಬ್ರಷಲ್ಲಿ ಇರುವಂಥ ಅಷ್ಟು ಫರ್ ಆ ಪೈಪ್ ಮೂಲಕ ಡಸ್ಟ್ಬಿನಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ. ಆನಂತರ ಬೇರೆ ನೀವು ಅಟ್ಯಾಚ್ಮೆಂಟ್ಸ್ನ ಚೇಂಜ್ ಮಾಡ್ಕೋಬೋದು. ಇದು ಟ್ರಿಮ್ಮರ್ನ ಉಪಯೋಗಿಸುವಾಗ ಕೂಡ ಪೆಟ್ಸ್ಗೆ ಯಾವುದೇ ಕಾರಣಕ್ಕೂ ಹಾರ್ಮ್ ಆಗಲ್ಲ ಅಥವಾ ಪೇಯ್ನ್ ಆಗಲ್ಲ. ತುಂಬ ಈಸಿಯಾಗಿ ತುಂಬ ಸ್ಮೂತಾಗಿ ಇದು ವರ್ಕ್ ಆಗುತ್ತೆ. ಸೊ ಒಂದು ಏನು ಹೇಳ್ತಾರೆ ಮಸಾಜ್ ಮಾಡೋ ರೀತಿಯಲ್ಲಿ ಅದಕ್ಕೆ ಅನ್ನಿಸ್ತಾ ಇತ್ತು. ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡು ಮಾಡಿಸ್ಕೊತಾ ಇದ್ದಾನೆ ಮಫಿನ್ ಅಂತ. ಎಕ್ಸ್ಟ್ರಾ ಫರ್ ಬೆಳೆದಾಗ ನಾವು ಈ ರೀತಿ ಟ್ರಿಮ್ಮರ್ನ ಉಪಯೋಗಿಸ್ಕೊಂಡು ಟ್ರಿಮ್ ಕೂಡ ಮಾಡ್ಬೋದು. ಸೊ ಈಸಿ ಇದೆ ಬಳಸಲಿಕ್ಕೆ. ಹಾಗೆ ಪ್ರಾಣಿಗಳಿಗೂ ಕೂಡ ಯಾವುದೇ ಹಾರ್ಮ್ ಆಗಲ್ಲ, ನೋವಾಗಲ್ಲ. ಈಸಿಯಾಗಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಾಡಿಸ್ಕೊತಾವೆ ನೋಡಿ. ಫಸ್ಟಿಗೆ ಆ ಸೌಂಡ್ ಕೇಳಿಸ್ಕೊಂಡು ಸ್ವಲ್ಪ ಭಯ ಆಯಿತು ಅನ್ನೋದು ಬಿಟ್ಟರೆ ಈಸಿಯಾಗಿ ಇಬ್ಬರು ಕೂಡ ಮಾಡಿಸ್ಕೊಂಡು ಮಫಿನ್ ಮತ್ತು ಸ್ನೂಫಿ. ಹಾಗೆ ನಾವು ಸಾಮಾನ್ಯವಾಗಿ ಕೂಮ್ ಮಾಡಿದಾಗ ಕೂದಲೆಲ್ಲ ಅದ್ರದ್ದು ಫರ್ ಎಲ್ಲ ನೆಲದಲ್ಲಿ ಬೀಳುತ್ತೆ. ಆದರೆ ಈ ಕಿಟ್ಟನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಎಲ್ಲೂ ಒಂದು ಸಣ್ಣ ಫರ್ ಕೂಡ ಹೊರಗಡೆ ಬೀಳ್ದಂಗೆ ನೀಟಾಗಿ ಆ ಡಸ್ಟ್ಬಿನಲ್ಲಿ ಕಲೆಕ್ಟ್ ಆಗ್ತಾ ಇದೆ. ನೀವೇ ನೋಡ್ತಾ ಇದ್ರೆ ನಾನು ಟ್ರಿಮ್ ಮಾಡಿರೋ ಅಷ್ಟು ಫರ್ ಆ ಪೈಪ್ ಮೂಲಕ ಡಸ್ಟ್ಬಿನಲ್ಲಿ ಕಲೆಕ್ಟ್ ಆಗಿದೆ. ಸೊ ಮಸಾಜರಲ್ಲಿ ಫಸ್ಟು ನಾವು ಸ್ನೂಫಿಗೆ ಸ್ವಲ್ಪ ಅಭ್ಯಾಸ ಆಗೋವರೆಗೂ ಮಸಾಜ್ ಮಾಡಿದ ನಂತರ ನಾನು ಬ್ರಷ್ನ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಸಾಮಾನ್ಯವಾಗಿ ಬ್ರಷ್ ಮಾಡಿದಾಗ ಅದಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನೂ ಬಾಚಿಸ್ಕೋಬೇಕು ಅಂತ ಅವಳಿಗೆ ಆಸೆ ಆಗ್ತಿರುತ್ತೆ. ಇದನ್ನು ಉಪಯೋಗಿಸುವಾಗ ತುಂಬ ಸ್ಮೂತಾಗಿದ್ದರಿಂದ ಅವಳು ಸುಮ್ಮನೆ ಕೂತ್ಕೊಂಡು ಮಾಡಿಸ್ಕೊತಾ ಇದ್ಲು. ಪ್ರತಿಯೊಂದು ಗ್ರೂಮಿಂಗ್ ಬ್ರಷಲ್ಲೇ ಎಲ್ಲ ಫರ್ ಕಲೆಕ್ಟ್ ಆಗಿರುತ್ತೆ. ಸೊ ನಾವು ಇದ್ರ ಹಿಂಭಾಗ ಕೊಟ್ಟಿರೋಂಥ ಬಟನ್ನ ಪ್ರೆಸ್ ಮಾಡಿದ್ಮೇಲೆ ಈ ಫರ್ ಎಲ್ಲ ಹೋಗಿ ಪೈಪ್ ಮೂಲಕ ಡಸ್ಟ್ಬಿನಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಎಷ್ಟು ಈಸಿ ಇದೆ, ಎಷ್ಟೆಲ್ಲ ಇದಕ್ಕೆ ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಒಂದೊಂದು ಮೋಸ್ಟ್ ಯೂಸ್ಫುಲ್ ಅಟ್ಯಾಚ್ಮೆಂಟ್ಸ್ ಅಂತಲೇ ಹೇಳ್ಬೋದು. ಹಾಗೆ ಸಾಮಾನ್ಯವಾಗಿ ಮನೆ ಒಳಗಡೆ ಪ್ರಾಣಿಗಳಂತೂ ಓಡಾಡ್ತಾನೆ ಇರುತ್ತೆ. ಅದು ಬೆಕ್ಕಾಗಲಿ ನಾಯಿ ಆಗಲಿ. ನಮಗೇನಾದ್ರು ಅಲ್ಲಲ್ಲಿ ಫರ್ ಬಿದ್ದಿದೆ ಅಂತ ಅನ್ಸಿದ್ರೆ ಸೋಫಾ ಅಥವಾ ಬೆಡ್ನ ಕ್ಲೀನ್ ಮಾಡಲಿಕ್ಕೆ ಈ ರೀತಿಯ ರೋಲರ್ ಕೊಟ್ಟಿರ್ತಾರೆ. ರೋಲರ್ನ ಉಪಯೋಗಿಸ್ಕೊಂಡು ಸೋಫಾ ಬೆಡ್ ಕ್ಲೀನ್ ಮಾಡ್ಕೋಬೋದು. ಇದ್ರ ಒಳಗಡೆ ಇರೋಂಥ ಫರ್ ಎಲ್ಲ ಹೋಗಿ ಇದ್ರ ಬ್ಯಾಕ್ ಸೈಡಲ್ಲಿ ಕಲೆಕ್ಟ್ ಆಗಿರುತ್ತೆ. ನಂತರ ಇದನ್ನು ಕೂಡ ಕ್ಲೀನ್ ಮಾಡಿ ರಿಯೂಸ್ ಮಾಡ್ಕೋಬೋದು. ಹಾಗೆ ಕಾರ್ನರ್ಸಲ್ಲಿ ಅಥವಾ ಏನಾದ್ರು ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ಕಾರ್ನರ್ ಬ್ರಷನ್ನು ನೀವು ಉಪಯೋಗಿಸ್ಕೋಬೋದು. ಬರೀ ಫರ್ ಅಂತಲೇ ಅಲ್ಲ, ಧೂಳು ಕ್ಲೀನ್ ಮಾಡಲಿಕ್ಕೂ ನೀವು ಈ ಬ್ರಷನ್ನು ಉಪಯೋಗಿಸ್ಕೊಂಡು ವ್ಯಾಕ್ಯೂಮ್ ಕ್ಲೀನರ್ ಥರ ಉಪಯೋಗಿಸ್ಕೋಬೋದು. ಡಸ್ಟ್ಬಿನ್ನ ಕ್ಲೀನ್ ಮಾಡ್ಕೋಬೇಕು ಅಂದರೆ ಮೇನ್ ಯೂನಿಟ್ಟಿಂದ ಈ ಡಸ್ಟ್ಬಿನ್ನ ತೆಕ್ಕೋಬೇಕು. ಮೇನ್ ಯೂನಿಟ್ ಮೇಲ್ಭಾಗದಲ್ಲಿ ಒಂದು ಸ್ವಿಚ್ ಇರುತ್ತೆ. ಅದನ್ನು ಲಾಂಗ್ ಪ್ರೆಸ್ ಮಾಡ್ತಿದ್ದಂಗೆ ಡಸ್ಟ್ಬಿನ್ ಸಪ್ರೇಟ್ ಆಗುತ್ತೆ. ಆನಂತರ ಡಸ್ಟ್ಬಿನ್ನ ತೆಕ್ಕೊಂಡು ಇದರಲ್ಲಿ ಲಾಕಿಂಗ್ ಇರುತ್ತೆ. ಆ ಲಾಕ್ನ ಓಪನ್ ಮಾಡಿ ಇದ್ರ ಒಳಗಡೆ ಕಲೆಕ್ಟ್ ಆಗಿರುವಂಥ ಧೂಳು ಫರ್ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾವು ಇದನ್ನು ಇನ್ನು ಮೇನ್ ಯೂನಿಟ್ಗೆ ಅಟ್ಯಾಚ್ ಮಾಡಿಕೊಂಡು ರಿಯೂಸ್ ಮಾಡ್ಕೋಬೋದು. ಅಗಾರೋ ರಾಯಲ್ ಪೆಟ್ ಗ್ರೂಮಿಂಗ್ ಕಿಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ನೀವೆಲ್ಲ ಅನ್ಕೋಬೋದು ಬರೀ ಮಫಿನ್ಗೆ ಮತ್ತು ಸ್ನೂಫಿಗೆ ಮಾತ್ರ ಗ್ರೂಮಿಂಗ್ ಮಾಡಿದ್ರಿ, ಪುಸ್ಪುಸಿಗೆ ಮಾಡೋದ್ವಾ ಅಂತ. ಹಾಗೆ ಸುಮಾರು ಜನ ಕೇಳ್ತಾಯಿದ್ರು ಪುಸ್ಪುಸ್ ಎಲ್ಲಿ ಕಾಣಿಸೋದೇ ಇಲ್ಲ ಅಂತ. ಸುಮಾರು ಏನು ವಾರಕ್ಕೆ 1 ಸರ್ತಿ ಅಥವಾ 2 ಸರ್ತಿ ಬರ್ತಾನೆ, ಅದು 10 ನಿಮಿಷ ಇರ್ತಾನೆ, ಹೊಟ್ಟೋಗ್ತಾನೆ. ಹಾಗೆ ಇವನು ಮೋಸ್ಟ್ ಆಫ್ ದ ಟೈಮ್ ಹೊರಗಡೆ ಇರೋದ್ರಿಂದ ಮಣ್ಣಲ್ಲೇ ಒದ್ದಾಡ್ಕೊಂಡು ಬರೋದ್ರಿಂದ ನಾವು ಇವನು ಗ್ರೂಮಿಂಗ್ ಮಾಡಿನೂ ಪ್ರಯೋಜನ ಇಲ್ಲ. ಅವನು ಇವಾಗ ಮನೇಲಿ ಇರೋದು ಇಲ್ಲ. ಒಂಥರ ಭಯ ಆಗುತ್ತೆ ಯಾವಾಗಲೂ ಅವನು ಮುಟ್ಟೋದಕ್ಕೆ, ಯಾಕಂದರೆ ಯಾವಾಗಲೂ ಗುರ್ರು ಅಂತಿರ್ತಾನೆ. ಇವಾಗಲೂ ನೋಡಿ ಹೆಂಗೆ ಗುರಾಯಿಸ್ತಾ ಇದ್ದಾನೆ ಅಂತ. ರೀಸೆಂಟಾಗಿ 1-2 ಕಮೆಂಟ್ ಬಂದಿತ್ತು, ನಿಮ್ಮ ಬಿಸ್ನೆಸ್ ಏನಾಯಿತು ಅಂತ. ಯಾಕಂದರೆ ನಾನು ಇದುವರೆಗೂ ವ್ಲಾಗಲ್ಲಿ ನನ್ನ ಬಿಸ್ನೆಸ್ ಬಗ್ಗೆ ಮತ್ತೇನು ಹೇಳೋಕ್ಕೆ ಹೋಗಿಲ್ಲ. ಆದರೆ ವೆಬ್ಸೈಟ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ಸಾಕಷ್ಟು ಆರ್ಡರ್ಸ್ ಬರ್ತಾನೆ ಇದೆ. ನಾವು ಪ್ರೊಡಕ್ಷನ್ ಮಾಡ್ತಾನೆ ಇದ್ದೀವಿ, ಸೇಲ್ ಕೂಡ ಮಾಡ್ತಾ ಇದ್ದೀವಿ. ಸೊ ಹೊಸ ಪ್ರಾಡಕ್ಟ್ಸ್ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹೊಸ ಬ್ಯಾಚಲ್ಲಿ ವಾರಕ್ಕೆ 2-3 ಸರ್ತಿ ನಾವು ಈ ಮಸಾಲೆಗಳನ್ನು ಪ್ರಿಪೇರ್ ಮಾಡ್ತೀವಿ. ಸಣ್ಣ ಕ್ವಾಂಟಿಟಿನಲ್ಲೇ ಮಾಡೋದ್ರಿಂದ ಫ್ರೆಶ್ ಆಗೋಗಿರುತ್ತೆ. ಇವತ್ತು ನಾನ್ ವೆಜ್ ಮಸಾಲ ಹಾಗೆ ಸಾಂಬಾರ್ ಪೌಡರ್ ಎರಡೂ ಕೂಡ ಪ್ರಿಪೇರ್ ಮಾಡ್ತಿದ್ವಿ. ಸ್ವಲ್ಪ ಇವತ್ತು ಚೆನ್ನಾಗಿ ಬಿಸಿಲಿದ್ರಿಂದ ಎರಡನ್ನೂ ಕೂಡ ಚೆನ್ನಾಗಿ ಒಣಗಿಸಿ ನಂತರ ಪೌಡರ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಸುಮಾರು ಜನ ಡಿಮ್ಯಾಂಡ್ ಮಾಡ್ತಿದ್ದಿದ್ದು ಉಪ್ಪಿನಕಾಯಿ. ಶ್ರಾವಣ ಮಾಸದಲ್ಲಿ ಸುಮಾರು ಜನ ತಿನ್ನೋದೇ ಇಲ್ಲ ಅಂತ ಹೇಳಿ ನಾವು ಉಪ್ಪಿನಕಾಯಿ ಮಾಡೋದು ನಿಲ್ಲಿಸ್ಬಿಟ್ಟಿದ್ವಿ, ಚಿಕನ್ ಪಿಕಲ್. ಸೊ ಮತ್ತೆ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ಆರ್ಡರ್ಸ್ ಕೂಡ ಬಂದಿದೆ. ಹಾಗೆ ಹೊಸಬ್ಯಾರರು ಜಾಯ್ನ್ ಆಗಿದ್ರೆ ಹೋಮ್ ಮೇಡ್ ಮಸಾಲೆಗಳು ಅಥವಾ ಹೆಲ್ತ್ ಮಿಕ್ಸ್ ಪೌಡರ್ಸ್ ನಿಮ್ಗೇನಾದ್ರು ಬೇಕು ಅಂತ ಅನಿಸಿದ್ರೆ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಪ್ರತಿದಿನ ಬಳಸುವಂಥ ಮಸಾಲೆ ಪ್ರಾಡಕ್ಟ್ಸ್ನ ನೀವು ಆರ್ಡರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಹಾಗೆ ಮತ್ತೊಂದಕ್ಕೆ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಗೋಧಿ 1 ದಿನ ನೆನೆಸಿ 2 ದಿನ ಮೊಳಕೆ ಬರ್ಸೋದಕ್ಕೆ ಕಟ್ಟಿ ಇಟ್ಟಿದ್ದೆ. ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು 1-2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಬಿಸಿಲು ಚೆನ್ನಾಗಿದ್ರೆ ನಮಗೆ 1 ದಿನಕ್ಕೆ ಒಣಗೋಗುತ್ತೆ. ಬಿಸಿಲು ಕಮ್ಮಿ ಇದ್ದಾಗ ಅಟ್ಲೀಸ್ಟ್ 1-2 ದಿನ ಟೈಮ್ ಹಿಡಿಯುತ್ತೆ. ಇದನ್ನು ನಾನು ಪ್ರಿಪೇರ್ ಮಾಡ್ತಿರೋದು ಹಾರ್ಲಿಕ್ಸ್ ಮಾಡೋದಕ್ಕೋಸ್ಕರ. ರೀಸೆಂಟಾಗಿ ಬೋನ್ವಿಟಾ ವಿಡಿಯೋ ಹಾಕ್ತಾ ಇದ್ದಂಗೆ ನನಗೆ ಗೊತ್ತಿತ್ತು ಈ ಥರದೊಂದು ಕಮೆಂಟ್ ಬಂದೇ ಬರುತ್ತೆ ಅಂತ. ಅದಕ್ಕೋಸ್ಕರ ಫಸ್ಟೇ ಪ್ರಿಪೇರ್ ಕೂಡ ಮಾಡಿ ಇಟ್ಕೊಂಡಿದ್ದೆ ಹಾರ್ಲಿಕ್ಸ್ ಮಾಡೋದಕ್ಕೆ.
ಗೋಧಿನ ಚೆನ್ನಾಗಿ ನೆನೆಸ್ಬೇಕು, ಮೊಳಕೆ ಕಟ್ಟಬೇಕು, ಆನಂತರ ಬಿಸಿಲಲ್ಲಿ ಒಣಗಿಸ್ಬೇಕು, ಆನಂತರ ಹುರ್ಕೋಬೇಕು. ಪ್ರೊಸೀಜರ್ ಸ್ವಲ್ಪ ದೊಡ್ಡದೆ, ಒಂದು 3 ರಿಂದ 4 ದಿನ ಅಂತೂ ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ಮಾಡೋದಕ್ಕೆ. ಆನಂತರ ನಾವೇನ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹುರಿಯೋದಕ್ಕೆ ಹಾಕೋಣ. ಬ್ಯಾಚಸಲ್ಲಿ ಹುರ್ಕೋಬೇಕು, ಸ್ವಲ್ಪನೇ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಅದು ಒಳ್ಳೆ ಘಮ ಬರೋವರೆಗೂ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡ ನಂತರ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ 1 ಕಪ್ ಅಷ್ಟು ಕಡಲೆಬೀಜ ಹಾಕ್ತಾ ಇದ್ದೀನಿ. ಕಡಲೆಬೀಜ ಸಿಪ್ಪೆ ಇರೋದಾದರೆ ಫಸ್ಟ್ ಇದನ್ನು ಹುರಿದು ಸಿಪ್ಪೆ ತೆಗೆದು ನಂತರ ಪೌಡ್ರ್ ಮಾಡ್ಕೋಬೇಕು. ಸೊ ಇದು ಮೊದಲೇ ನಾನು ಹುರಿದು ಸಿಪ್ಪೆ ತೆಗೆದಿಟ್ಟಿದ್ರಿಂದ ಇದ್ರ ಜೊತೆಗೇ ಬಾದಾಮಿನೂ ಸೇರಿಸಿ ಹುರ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ನೀವು ಯಾವುದನ್ನು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು. ಬರೀ ಬಾದಾಮಿ ಅಷ್ಟೇ ಅಲ್ಲದೆ ಗೋಡಂಬಿ ಮತ್ತು ವಾಲ್ನಟ್ ಇಂಥದನ್ನು ಕೂಡ ಸೇರಿಸ್ಕೋಬೋದು. ಆದಷ್ಟು ನಟ್ಸ್ನ ಮಾತ್ರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದ ನಂತರ ಇದು ಬಿಸಿ ಕಮ್ಮಿ ಆದಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಸ್ವೀಟ್ಗೋಸ್ಕರ ನಾನಿಲ್ಲಿ ಕಲ್ಸಕ್ಕರೆ ಉಪಯೋಗಿಸಿದ್ದೀನಿ. ಬೋರ್ನ್ವಿಟಾಗೆ ನಾವು ಬೆಲ್ಲ ಹಾಕಿದ್ವಿ. ಹಾರ್ಲಿಕ್ಸ್ಗೆ ಕಲ್ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೆಂಪು ಕಲ್ಸಕ್ಕರೆ ತುಂಬಾ ಒಳ್ಳೆಯದು. ಮಿಕ್ಸಿನಲ್ಲೇ ನಾನು ಇದನ್ನು ಪೌಡ್ರ್ ಮಾಡಿಕೊಂಡು ಜರಡಿ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದು. ಹಾಗೆ ಮಕ್ಳಿಗೆ ತುಂಬ ಇಷ್ಟ ಆಗೋದು ಅಂದರೆ ಚಾಕ್ಲೇಟ್ ಹಾರ್ಲಿಕ್ಸ್. ಸೊ ಒಂದಕ್ಕೆ ನಾನು ಕೋಕೋ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ, ಇನ್ನೊಂದನ್ನು ಪ್ಲೈನ್ ಆಗೇ ನಾವು ಕುಡಿಯೋದಕ್ಕೆ ಬಳಸ್ಕೋಬೋದು. ಇದು ಬರೀ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರು ಕೂಡ ಡೈಲಿ ನಾವು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಹೆಚ್ಚು ಪೌಷ್ಟಿಕಾಂಶ ಇರುವಂಥ ಹಾರ್ಲಿಕ್ಸ್ ಪೌಡರ್, ಹೋಮ್ ಮೇಡ್ ಹಾರ್ಲಿಕ್ಸ್ ಪೌಡರ್ ರೆಡಿಯಾಗಿದೆ. ಸೊ ಕೋಕೋ ಪೌಡರ್ನ ಮಿಕ್ಸ್ ಮಾಡಿಕೊಂಡ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದಕ್ಕೆ ಸುಮಾರು 3 ರಿಂದ 4 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೋಕೋ ಪೌಡರ್ ಹಾಕಿದ್ಮೇಲೆ ಕೆಲವೊಮ್ಮೆ ಅದರಲ್ಲಿ ಗಂಟುಗಳಿರುತ್ತೆ. ಒಂದ್ಸತಿ ಜರಡಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಗಂಟುಗಳೇನಾದರೂ ಇದ್ರೂ ಕೂಡ ಅದು ಹೊಟ್ಟೋಗುತ್ತೆ. ಸೊ ಇದರಲ್ಲಿ ಸ್ವೀಟ್ನೆಸ್ ಎಲ್ಲ ಆ್ಯಡ್ ಮಾಡೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಇನ್ನು ಸ್ವಲ್ಪ ಮಿಲ್ಕ್ ಪೌಡರ್ನ ಕೂಡ ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ರುಚಿಯಾಗಿರುವಂಥ ಹೋಮ್ ಮೇಡ್ ಹಾರ್ಲಿಕ್ಸ್ ರೆಡಿಯಾಗಿದೆ. ಹಾಗೆ ಬೋರ್ನ್ವಿಟಾ ರೆಸಿಪಿ ನೀವು ನೋಡಿಲ್ಲ ಅಂತಂದರೆ ಬೋರ್ನ್ವಿಟಾ ರೆಸಿಪಿಯ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ 2 ರೀತಿಯ ಹಾರ್ಲಿಕ್ಸ್, ಪ್ಲೈನ್ ಮತ್ತು ಚಾಕ್ಲೇಟ್ ಹಾರ್ಲಿಕ್ಸ್ 2 ಕೂಡ ಇಲ್ಲಿ ರೆಡಿಯಾಗಿದೆ. ಬಿಸಿ ಹಾಲ್ಗೆ ಇದನ್ನು ಹಾಕಿ ಮಕ್ಕಳಿಗೆ ಕುಡಿಯೋದಕ್ಕೆ ಕೊಡ್ಬೋದು. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಕುಡಿಬೋದು. ರೆಸಿಪಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮಂಚ್ ಏನೇ ಕೊಡ್ತಿರೋದು ಚಿನಿ? ಥ್ಯಾಂಕ್ ಯು. ಬರ್ಡೇ ಅಂತ ಇಡೀ ಸ್ಕೂಲ್ಗೆ ಅವನು ದೂದ್ ಕಡ ಅನ್ಸ್ತಿದ್ದ. ಒಂದ್ ಚೀಲ ಇಷ್ಟು ದೊಡ್ಡ ಚೀಲ ಎತ್ಕೊಂಡ್ಬಿಡ್ತಿದ್ದ. ಆ ಜೊತೆ ಒಬ್ರು ಆಂಟಿ ಹೋಗ್ತಾರೆ, ಲೈಕ್ ಅಲ್ಲಿ ಇರ್ತಾರಲ್ಲ ಅವ್ರು ಹೋಗ್ತಾರೆ. ಎಲ್ಲಾ ಕ್ಲಾಸ್ಗೆ ಹೋಗಿ ಎಲ್ಲರಿಗೂ ಒಂದೊಂದು ಕೊಟ್ಕೊಂಡ್ಬಿಡೋದು. ಇಡೀ ದಿನ ಅದೇ ಮಾಡ್ತಿದ್ದ ಅವನು. ನಾವೆಲ್ಲ ಕ್ಲಾಸ್ ಕುತ್ಕೊಂಡ್ರೆ ಅವನೆಲ್ಲ ಹೋಗ್ತಿದ್ದ. ಇವತ್ತು ಗುಂಡ ಸಂಡೇ ಓದ್ಕೊಳಕ್ಕೆ ಬಂದಿಯಾನ. ಮ್ಯಾಥ್ಸ್ ಇದೆ ನಾಳೆ ಟೆಸ್ಟ್. ಓದಿದಾಯ್ತಾ? ಪ್ರಾಕ್ಟೀಸ್ ಆಯ್ತಾ? ಇನ್ನೂ ಚೂರು ಇದೆಯಾ? ಆಯ್ತು, ಬೇಗ ಬೇಗ ಓದ್ಕೊಂಬಿಡು, ಆಮೇಲೆ ಆಟ ಆಡುವಂತ. ಓಕೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಮಾ. ನಾನು ಪ್ರಿಯಾ ನೆನೆ ತುಂಬ ಡಿಸ್ಕಸ್ ಮಾಡಿ, ತುಂಬ ಹುಡುಕಿ ಹನಿ ಸ್ಪೆಷಲ್ ಕೇಕ್ ಅಂತ ಕೇಕ್ ಶಾಪ್ ಹೆಸರು. ಬಟ್ ಕೇಕ್ ಬಂದು ಐರಿಷ್ ಕಾಫಿ ಕೇಕ್. ರೇರ್ ಆಗಿರೋ ಥರ ಕೇಕ್ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು ಐರಿಷ್ ಕಾಫಿ ಕೇಕ್ ಆರ್ಡರ್ ಮಾಡಿದ್ರು. ಸೊ ಅವ್ರಿಗೂ ಇಷ್ಟ ಆಗಲಿ, ಅವರು ಸೆಲೆಬ್ರೇಟ್ ಮಾಡಲಿ ಅಂತ. ಯಾಕೋ ಇವತ್ತು ಮೂಡಲ್ಲೇ ಇದೆ ಸೆಲೆಬ್ರೇಟ್ ಮಾಡೋಕ್ಕೆ. ಮಫೇನ್ ನಾನು ಮತ್ತು ಪ್ರಿಯಾ ಪ್ಲ್ಯಾನ್ ಮಾಡಿ ಮಮ್ಮಿಗೆ ಅಂತ ಸ್ಮಾಲ್ ಗಿಫ್ಟ್. ಪ್ರಿಯಾ ಇಲ್ಲ ಅಂದ್ರೂ ಅವ್ರದ್ದು ಶೀಸ್ ಇನ್ ಹಂಗೇರಿ, ಅವ್ರ ಕಡೆಯಿಂದನೇ ಇದು ನಿಮಗೆ ಕೊಡ್ತಿರೋದು ಅಂತ ಅಂದ್ಕೊಳ್ಳಿ. So happy birthday. Happy birthday. Happy birthday. Happy birthday. Happy birthday to you. Happy birthday. Happy birthday. ಈ ಮೂಮೆಂಟ್ನ ಹ್ಯಾಪಿಯೆಸ್ಟ್ ಮೂಮೆಂಟ್ ಮಾಡಿದಕ್ಕೆ ನಿಂಗೂ ಮತ್ತೆ ಹನಿಗೆ ಥ್ಯಾಂಕ್ ಯು. ಅವಳೊಂದು ಪೆಂಡಿಂಗ್ ಗಿಫ್ಟ್ ಇತ್ತಲ್ಲೋ, ನೀನು ಗಿಫ್ಟ್ ನಾಳೆ ಪೋಸ್ಟ್ಪೋನ್ ಆಗೋಯ್ತು. ಆ ಗಿಫ್ಟ್ ಏನು ಅಂತ ನಾಳೆ ನೋಡಿ ಒಂದ್ಸರಿ ಮಿಸ್ ಮಾಡಿ. ಈ ಸತಿ ಬರ್ಡೇಗೆ ಇನ್ನೊಬ್ರು ಹೊಸ ಮೆಂಬರ್ ಕೂಡ ಇದಾರಲ್ಲ, ನೀವು ಆಡಿಷನ್ ಇನ್ನೊಬ್ರು ಹೊಸ ಮೆಂಬರ್ ಇದಾರೆ ಇಲ್ಲಿ. ಅಲ್ಲಿ ಬಾಯ್. ಈ ಬರ್ಡೇ ಕೇಕ್ ನಿಮ್ಗೂ ಕೂಡ.
ಇವತ್ತಿನ ಬ್ಲಾಗ್ನ ನಾನು ನಗ್ನಗ್ತಾ ಹ್ಯಾಪಿ ಡಾಟರ್ಸ್ ಡೇ ಅಂತ ಹೇಳ್ತಾ ಸ್ಟಾರ್ಟ್ ಮಾಡಿದೆ. ಎಂಡ್ ಮಾಡ್ತಾ ತುಂಬ ಬೇಜಾರಲ್ಲಿ ಅಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಲೈಫ್ನ ಒಂದು ಪಾರ್ಟ್ ಅಂತ ಹೇಳೋದು. ಸುಖ ದುಃಖ ನಗು ಅಳು ಎಲ್ಲನೂ ಇರುತ್ತೆ. ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಹೇಳ್ತಾ ಇದ್ರು, ನನ್ನ ಲೈಫ್ ಒಂಥರ ಕಾದಂಬರಿ ಥರ ಇದೆ, ನಿಮ್ಮ ಬ್ಲಾಗ್ ನೋಡ್ತಾರೆ ನಾನು ಎಲ್ಲೋ ಒಂದು ಕಾದಂಬರಿ ಓದ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಮುಂಚೆಯಿಂದ ನನ್ನ ಬ್ಲಾಗ್ ನೋಡೋ ಅಂಥವ್ರಿಗೆ ನಿಜಕ್ಕೂ ಇದು ನನ್ನ ಲೈಫ್ ಒಂದು ಕಾದಂಬರಿ ಥರನೇ ಅನಿಸುತ್ತೆ. ಮಧ್ಯದಲ್ಲಿ ಏನೋ ಜಾಯಿನ್ ಆಗಿರೋರಿಗೆ ನನ್ನ ಲೈಫ್ ಏನು ಅಂತ ಅರ್ಥ ಆಗಿರಲ್ಲ. ಸೊ ಪ್ಲೀಸ್ ಮುಂಚೆಯಿಂದ ನನ್ನ ಬ್ಲಾಗ್ ನೋಡ್ತಾ ಬನ್ನಿ, ಖಂಡಿತ ನಿಮ್ಗೊಂದು ಸ್ಟೋರಿ ಬುಕ್ ಓದ್ದಂಗೆ ಅನಿಸುತ್ತೆ. ಓಕೆ, ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಮನಸ್ಸಲ್ಲಿ ಸಾಕಷ್ಟು ಭಾರ ಅಂತೂ ಇದೆ, ಹೊರಗಡೆ ಶಬ್ದ ಶುರುವಾಯಿತು. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.